ಈಸಿಯಾಗಿ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 5 ಹಸಿಮೆಣಸಿನಕಾಯಿ, 3 ಲವಂಗ, 2 ತುಂಡು ಚಕ್ಕೆ, 2 ಬೆಳ್ಳುಳ್ಳಿ ಪೀಸ್ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿನೂ ಕೂಡ ತಗೊಂಡಿದ್ದೀನಿ. ಈಗ ಇದೆಲ್ಲನೂ ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ, ಸ್ವಲ್ಪ ನೀರನ್ನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಹೀಗೆ ಗ್ರೈಂಡ್ ಆಗಿದೆ. ಒಗ್ಗರಣೆಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 2.5 ಅಕ್ಕಿಗೆ ರೈಸ್ ಮಾಡ್ತಾಯಿರೋದು. ಇಲ್ಲಿ ನಾನು 4 ಟೊಮೊಟೊನ ತಗೊಂಡು ಕುಯ್ಕೊಂಡಿದ್ದೀನಿ. ಮತ್ತು 2 ಏಲಕ್ಕಿ, ಅರ್ಧ ಸ್ಪೂನು ಸೋಂಪು, 2 ತುಂಡು ಚಕ್ಕೆ, 5 ರಿಂದ 6 ಲವಂಗ, 2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಅದೆಲ್ಲನೂ ಇವಾಗ ಸ್ವಲ್ಪ ಆಯಿಲ್ ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ. ಇದಕ್ಕೆ ಬೇಕಾದಷ್ಟು ಮಸಾಲೆ ಆಡಿಸಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ಲು ಹೋಗುವವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ತೇಜೋವರ ಮಸಾಲ ಏನಿದೆ ಅದನ್ನು 1 ಟೇಬಲ್ ಸ್ಪೂನ್ ಹಾಕಿ 2.5 ಗ್ಲಾಸಷ್ಟು ಅಕ್ಕಿನ ನಾನು ಹಾಕ್ತಿದ್ದೀನಿ. ಈ ಲೋಟದಲ್ಲಿ ನಾನು 2.5 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ನಾನು 4 ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದು ಚೆನ್ನಾಗಿ ಮಳ್ಳದ ಮೇಲೆ ಅಕ್ಕಿನ ನಾವು ತಗೊಂಡಿದ್ವಿ ಅದನ್ನು ಹಾಕಿ ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ನೋಡ್ತಿದ್ದೀರಲ್ಲ, ಸೂಪರ್ ಟೇಸ್ಟಿಯಾದ ರುಚಿಕರವಾದ ಬಾತು ರೆಡಿ.